ನಾವು ಇಷ್ಟಂತ ಜನ ಒಂದು ಇನ್ನೊಂದು ಹೇಳ್ತೀನಿ ಅಂದ್ರೆ ಕಡಿಮೆ ಹೇಳಿದ್ರು ಪರವಾಗಿಲ್ಲ, ನೀವೆಲ್ಲ ಬಿತ್ತಾ ಬೀಜ ಇರ್ತೈತೆ ಇಲ್ಲಿ ತರ ಹೇಳಿದ್ರು, ಇಲ್ಲಿ ತರ ಹೇಳಿದ್ರೆ ಒಂದು ಜನ ಬಿಡ್ತೀರಿ ರಾತ್ರಿ ಮಾಡ್ತೀರಿ, ಇದು 100 ಕಿಲೋ 200 ಕಿಲೋ 500 ಕಿಲೋ ಬೇಕ್ರಿ. ನಾವು ಡಿಪಾಸಿಟ್ ಮಾಡಿ ಏನಿರ್ತೀರಿ ಸಾಥ್ ಬಿಡ್ತೀರಿ, ಬಸ್ ಕಡೆಗೆ ಮುಂದಿನ ವರ್ಷ ಡಿಪಾಸಿಟ್ ಮಾಡಿ ಸಾಥ್ ಬಿಟ್ಟಿರ್ತೀರಿ. ಅವಕ್ಕೆ ಈ ಸಮಾಜ ಮಾಡೋದು ಮಾಡೋದು ಯಾವ ರಾಜ ಮಾಡೋದಿಲ್ಲೂ ಸತ್ಯ, ಎಲ್ಲವೂ ಸತ್ಯ ಸುಳ್ಳು. ಇವತ್ತು ಈ ಸಮಾಜ ರಾಷ್ಟ್ರವನ್ನು ಅಷ್ಟೆಲ್ಲ ಪ್ರಪಂಚವನ್ನು ಭಾರತೀಯ ಶಕ್ತಿ ಎಲ್ಲ ರಾಷ್ಟ್ರವನ್ನು ಅಲ್ಲಿ ಕೊಡಲು ಸಂಘಟನೆ ನಮ್ಮ ತಾತ ಅಂತೇಳಿ ಅಲ್ಲಿ ಕೊಡಲು ಸಂಘಟನೆ ಇದೆ. ಈ ಭಾರತೀಯ ಜೋಡಿ ಸಮಾಜ ರಾಷ್ಟ್ರ ಮಟ್ಟದಲ್ಲಿದೆ, ರಾಜ್ಯ ಮಟ್ಟದಲ್ಲಿದೆ, ಎಲ್ಲ ಕಡೆ ಇದಾವೆ. ಆ ವಿಷಯ ಭಾಳ ಜನ ಗೊತ್ತಿಲ್ಲ. ನಮ್ಮ ಜನ ಬಹುಸಂಖ್ಯಾತ ಜನ ಹಳ್ಳಿಗಾಡಿನಲ್ಲಿ ಇರ್ತೀರಿ, ಅವರೆಲ್ಲ ನಿರ್ಗತಿಕರು. ಅವ್ರ ಉದ್ಯೋಗ ನಿಮ್ಗೆ ಗೊತ್ತ, ಒಲೆಕಾರ ಜಮಾದಾರ್ ತಳವಾರ್ ನಾಟಿಕಾರ ನಾಯಕವಾಡಿಕೆ ಇವೆಲ್ಲ ಬಿಟ್ಟೆ ಬೇಡ ಉಂಟು, ದುರ್ಬಂಧನ ಉಂಟು. ನೀವು ಒಂದ್ ಕಡೆ ಜರಕ್ಕೆ ಆಗೋದಿಲ್ಲ, ಸೇರ್ತಾರೆ. ಅವ್ರು ಆರ್ಥಿಕವಾಗಿ ಭಾಳ ಗಂಭೀರ ಇರ್ತಾರೆ. ಗಂಭೀರ ಬಂದರೆ ಅವ್ರು ಅಷ್ಟೇ ಗುಲಾಗಲ್ಲ, ಅವ್ರಿಗೆ ಅಷ್ಟೇ ಗುಲಾಗಲ್ಲ, ಅವ್ರ ಸರಿಯಾದ ಕೂಡ ಗುಲಾಗಲ್ಲ. ಅವ್ರ ಸರಿಯಾದ ಜನರ ಮೊದಲೇ ವಿಚಾರ ಮಾಡ್ತಕ್ಕಂಥ ವ್ಯಕ್ತಿತ್ವ ಒಂದು ಕೈಯೊಳಗ ಹೀಗಾಗಿ ಅವ್ರ ಕಡೆ ಇವತ್ತು ನೋಡಿ ಮುಸ್ಲಿಂ ಬಂದು ವಾರ ಸೇರ್ತಾರೆ, ಸೇರ್ತಾರೆ. ಏನು ಕೇಳ್ತಾರ ಅಂದ್ರೆ ಇನ್ನ ಯಾವಾಗ ವಿಚಾರ ಮಾಡೋದಿಲ್ಲ. ಯಾವುದೇ ಒಂದು ಸಮಾಜ ಕುಂದಿರ್ಬೇಕಾದ್ರೆ ಆ ಸಮಾಜ ಕುಂದಿರ್ಬೇಕು ಸಮಾಜ ಆಗಿತ್ತಂದ್ರೆ ಆ ಸಮಾಜದ ಹುಟ್ಟಿದ ನೌಕರಿಕಾಯಿ ಜವಾಬ್ದಾರಿ ಕೊಡ್ತಾರೆ. ಒಂದು ಎರಡನೇದಾಗಿ ರಾಜಕಾರಣಿಗಳಿಗೆ, ಮೂರನೇದಾಗಿ ಬುದ್ಧಿಜೀವಿಗಳಿಗೆ ಕೊಡ್ತಾರೆ ಜವಾಬ್ದಾರಿ. ಸಾಮಾನ್ಯರಿಗೆಲ್ಲ ಯಾರಿಗೆ ಬರ್ತಾರೆ ನೌಕರಿಕಾಯಿ, ರಾಜಕಾರಣಿಗಳು ಬರ್ತಾರ, ಬುದ್ಧಿಜೀವಿಗಳು ಬರ್ತಾರ. ಏನ್ ಹೇಳ್ತಾರಂದ್ರೆ ನೀವು ಸಮಾಜ ಯಾಕೆ ಕುಂದಿರ್ಕೊಳ್ಳಾಗಿದೆ ಮೊದಲು ಜಾಗೃತಿ ಮಾಡಿ, ಯಾಕೆ ಕುಂದಿರ್ಕೊಳ್ಳಾಗಿದೆ, ಯಾಕೆ ಜಾಗರಾಗಿದ್ರಿ, ಯಾಕೆ ಬೆಳವಣಿಗಿದ್ರಿ, ಯಾಕೆ ರಾಮರಾಗಿದ್ರಿ, ಯಾಕೆ ಹೋಗಿದ್ರಿ, ಯಾಕೆ ಬರಲಾಗಿದ್ರಿ, ಯಾಕೆ ಕೆಲಸ ಮಾಡಿ ಜಾಗೃತಿ ಮಾಡಿ. ಈಗ ಎರಡನೇ ಏನಾದ್ರು ಬಿಜಾರವಾಗಿ ಸಿಕ್ಕಬೇಕಂತ ಸೌಲಭ್ಯ ಕೊಡ್ಬೇಕು. ಸುಧಾರಣೆ ಆಗ್ಬೇಕಾದ್ರೆ ಬದಲಾವಣೆ ಆಗ್ಬೇಕಾದ್ರೆ ಈ ಭಾಷೆ ಮಾಡೋದ್ರೆ ಸುಧಾರಣೆ ಬದಲಾವಣೆ ಆಗ್ಬೇಕಾದ್ರೆ ಸೌಲಭ್ಯ ಕೊಡ್ಬೇಕು. ಮತ್ತು ಈ ಸಮಾಜನ್ಯಾಗ ಪ್ರವಾಸಗಳು ಸಮಾಜವನ್ನೇ ಮಾಡೋದು ಪ್ರತಿಭಟನೆ ಮಾಡಬೇಕು. ಈ ಮೂರು ಮಾಡಲು ಯಾರು ಹೇಳಿ ಅಂಬೇಡ್ಕರ್ ಹೇಳ್ತಾರೆ. ಈ ದೇಶ ಸ್ವತಂತ್ರವನ್ನು ಕೊಡಬೇಕಾದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನ ಎಲ್ಲರೊಳಗೆ ಸರಿ ಸಮಾನವಾಗಿ ಬೆಳಗ್ಗೆ ಮಾಡೆ ಮಾಡಿದಾಗ ಮಾತ್ರ ಈ ದೇಶದ ಸ್ವಾತಂತ್ರ್ಯ ವಿಚಾರ ನಮ್ಮ ಹೊಂದಕ್ಕೆ ಆಗಲ್ಲ. ಜನರಲ್ಲಿ ಏನು ಸಮಾಜದೊಳಗೆ ಎಷ್ಟು ಮಂದಿ ಆಫೀಸರ್ದ ಅವ್ರು ಜಾತಿ ಹಾಕೊಂಡು ಅದರ ವಿಚಾರ ಮಾಡ್ತಾರೆ. ಅವರು ಜಾತಿ ಹೋಗ್ತಾರೆ ಹೆಚ್ಚ ಕಡಿಮೆ ಅಂದ್ರೆ ನಾವು ಬೇರೆ ಬೇರೆ ಏನೇನು ಮಾಡ್ಬೋದಾರ ಅದ್ರ ನಾವು ಮೊದಲು ಜಾತಿ ಹೋಗ್ತಾರೆ. ಯಾವ ಜಾತಿ ಹುಟ್ಟಿ ಆ ಜಾತಿ ಹುಟ್ಟಿಲ್ಲ, ಇಂಥ ಜಾತಿ ಹುಟ್ಟೋದು ಯಾರಿದೆ ಏನು ಹುಟ್ಟಿಲ್ಲ. ಜಾತಿಗಳು ಭಾರತ ದೇಶದಲ್ಲಿ ಮಾತ್ರ, ಪ್ರಪಂಚ ಯಾವ ದೇಶಗಳು ಜಾತಿ ಇಲ್ಲ. ಇಲ್ಲೇ ಕುಟುಂಬ ಇರಲಿಲ್ಲ, ಇಲ್ಲೇ ಭಾಗಗಳು ಇರಲಿಲ್ಲ, ಇಲ್ಲೇ ಕುಟುಂಬ ಇರಲಿಲ್ಲ, ಮತ್ತೆ ಇಲ್ಲಿ ಕೊಡ್ತಾನೆ ಹಾಕಿಲ್ಲ, ಇಲ್ಲಿ ಬಡವರು ಹಾಕೇ ಇಲ್ಲ, ಇಲ್ಲಿ ಭಾರತಂದ್ರೆ ಭಾಗಗಳಿಲ್ಲ. ಈ ವಿಚಾರ ನೋಡ್ರಿ, ಜಗತ್ತು ನೋಡ್ರಿ, ಈ ಆಡಳಿತ ಕೋಟಿ ಒಬ್ಬರು ಜನ ಅಂತ ಹೇಳ್ತೀವಿ. ಮತ್ತೆ ಜನಕ್ಕೆ ಇರ್ತದೆ ಇರಬೇಕು, 100 ಮಂದಿ ಇರಬೇಕು. ಮಾತ್ರ ಕೋಟಿಗೆ ಜನಸಂಖ್ಯೆಗಿಂತ ಜಾಸ್ತಿ ಸ್ಟ್ಯಾಂಡರ್ ಇಲ್ಲಿ, ಜನಸಂಖ್ಯೆಗಿಂತ ಜಾಸ್ತಿ ಸ್ಟ್ಯಾಂಡರ್ ಇಲ್ಲಿ ದೇಶದೊಳಗೆ. ಅದನ್ನು ಕಂಡ್ರೆ ಅವರು ಅದನ್ನು ನಾಯಕರು ಯಾರು ಮಾತಾಡ್ಸಕ್ಕೆ ಆಗಲ್ಲ ನಮಗೆ. ಹೀಗಾಗಿ ಹಿಂದಿ ಮೇಲೆ ಗೆದ್ದು ಅದನ್ನು ಚಂದ್ರ ಹಜಾರೋ ಖರ್ಚು ನಿಲ್ಲಕ್ಕೆ ಬಾದ್ ಕಚ್ಚಾ ಖರ್ಚು ಮಿಲೇಗ. ಹಜಾರೋ ಖರ್ಚು ನಿಲ್ಲಕ್ಕೆ ಬಾದ್
ಹಣ ಯಾರು ಎಲ್ಲಿ ತರ ವ್ಯಾಪಾರದಲ್ಲಿ ಅವ್ರ ಕೆಲಸ ಹಾಕಿದ್ರೆ ಇಂಥ ಒಂದು ಸಭಾ ಇವತ್ತು ದುರ್ಗ ಜಿಲ್ಲಾಲಯ ಆಗಿರ್ಬೋದು ಯಾವುದೇ ಜಿಲ್ಲಾ ಆಗಿರ್ಬೋದು ಆ ಕಾರಣದಲ್ಲಿ ನೌಕರರ ಅವರ ಊರಿಗೆ ಒಂದು ಗಾಡಿ ಇಂಥ ಸಭಾಗಳಿಗೆ ಕಳಿಸ್ಕೊಂಡ್ರೆ ಏನ್ ಮರ್ಯಾದಕ್ಕೆ ಆಗ್ತದೆ ಸರ್ಕಾರದೊಳಗೆ ನಾವು ಇಲ್ಲಿಗೆ ಬರ್ತೀವ ಸರ್ಕಾರಕ್ಕೆ ನಾವು ಸಭಾ ಸೇವಾ ಕೊಡ್ತೀವ ಜಿಲ್ಲಾ ಕೇಂದ್ರ ಕೇಂದ್ರ ಪ್ರಗತಿ ಆಗ ಸರ್ಕಾರದೊಳಗೆ ವಿಷಯ ಗೊತ್ತಿಲ್ಲ ಯಾಕೆ ಮಾತು ಹೇಳ್ತೀರ ನಾವು ಇನ್ನೇ ಜಿಲ್ಲೆಗಳೊಳಗೆ ಇದೇ ತರ ಅಂಬೇಡ್ಕರ್ ಚೌಡೇ ಆಡಳಿತ ಹಾಕಿರುವಂತಹ ಸಭೆಯಲ್ಲಿ ಸನ್ಮಾನ್ಯ ಖರ್ಗೆಯವರಿಗೆ ಮತ್ತು ರಾಜ್ಯಪಾಲರಿಗೂ ಪ್ರಧಾನಮಂತ್ರಿಗಳಿಗೂ ರಾಷ್ಟ್ರಪತಿಗಳು ಜಿಲ್ಲಾಧಿಕಾರಿ ಮುಖಾಂತರ ರಳಿ ಪತ್ರ ಕಳಿಸಿಬಿಟ್ಟಿದ್ದೀನಿ ಏನು ಮಾಡಿದ್ರೆ ಅದೇ ಕಳಿಸ್ಬಿಟ್ಟು ನಾವು ಕೂಡ ಈಗ ಒಂದು ಮಾತು ಹೇಳ್ತೀನಿ ಕಬ್ಬಲಿಗೆ ಟೋಟಲ್ ಕೂಡ ಒಂದೇ ಅಂತ ಹೇಳ್ತಲ್ಲ 1884 ಬೆಳಗಾವಿ ಎಲೆಕ್ಟ್ರಿಗಳಿಗೆ 308 ರೂಪಾಯಿ ಸೇರ್ಕೊಂಡು ಏನಂತ ಕಬ್ಬಲಿಗೆ ಟೋಟಲ್ ಕೂಡ ಒಂದೇ ಹೇಳ್ತಾರೆ ಆದ್ರೆ ಕಬ್ಬಲಿ ಅಂದ್ರೆ ಟೋಟಲ್ ಕೂಡ ಅಂದ್ರೆ ಎತ್ತಿ ಈಗೇನಾದ್ರು ನೋಡಿ ಸರ್ಕಾರ ಹೇಳಿದ್ರು ಜನ ಯೋಚನೆ ಆಗಿದೆ ಒಂದು ಜಿಲ್ಲಾದಾಗ ಇವತ್ತು ಬಿಜಾಪುರ ಜಿಲ್ಲಾ ಬಾಗಲಕೋಟೆ ಜಿಲ್ಲಾದಾಗ 20,000 ರೂಪಾಯಿ ನಮ್ಮವ್ರು ಟೋಟಲ್ ಕೂಡ 30% ನೌಕರರ ಅವ್ರ ಮಕ್ಕಳು ತೆಗೆದುಕೊಳ್ಳಲಾಗಿದೆ ಯಾವ ಎತ್ತಿ ಸರ್ಟಿಫಿಕೇಟ್ ತಗೊಂಡು ನೌಕರರಾಗ್ಯಾರ ಅವ್ರ ಮಕ್ಕಳಿಗೆ ಸರ್ಟಿಫಿಕೇಟ್ ಆಗಿದೆ ಬೆಳಗಾವಿ ಜಿಲ್ಲೆಗೆ ಅವ್ರು ಏನಾಗ್ತಾರೆ ಪ್ರಕಾರದ ಅಧಿಕಾರಿಗಳು ಟೋಟಲ್ ಕೋಳಿ ಜನ ಬಾಗಲಕೋಟೆ ಇಲ್ಲ ಬಿಜಾಪುರದಲ್ಲಿ ಇಲ್ಲ ಮತ್ತೆ ಬೆಳಗಾವಿ ಏನಂದ್ರೆ ಅಲ್ಲಿ ಕೂಡ ಇಲ್ಲ ಏನು ಮಾಡ್ತಾರೆ ಕರ್ನಾಟಕ ಪ್ರತಿ ಜಿಲ್ಲೆಗೆ ಯಾವ ಜಿಲ್ಲಾ ಕ್ರಮ ಇನ್ವೆಸ್ಟ್ ಮಾಡಿ ಯಾವ ಒಂದು ಓಡಾಡೋ ಯಾವ ಸರ್ಕಾರ ಮಾಡಿ ಅವರಿಗೆ ವ್ಯಾಪಾರ ಕಾರ್ಯಕ್ರಮ ಮಾಡಿ ಕೊಡಿಸಬೇಕಂದ್ರೆ ಅದೇ ಪೂರ್ಣ ಆಗ್ತದೆ ಆಗಿ ಕಾನೂನಿ ಮಾಡಿ ಕೊಡ್ತೀವಿ ಇಲ್ಲ ಏನು ಸಾಕಾಗ್ಲಿಲ್ಲ ನಾವೇ ಸಭಾ ಸೇರಿಲ್ಲ ನಮ್ಮ ಸಭಾ ಸೇರಿಲ್ಲ ಅಚಾನಕ್ ನಮ್ಮ ಎಲ್ಲ ಸಭಾ ಆದ್ರೆ ಯಾಕೆ ಕರ್ಕೊಂಡ್ ಬರ್ತೀವಿ ನಾವು ಅವರೇ ರೊಕ್ಕ ಮಾಡಿರ್ತಾರೆ ಅವರೇ ಅವರ ಕರೀತಾರೆ ಸಭಾ ಮುಗಿಯತರ ಒಂದೇ ಚೌಡಂಗಿ ಆಗಿರ್ಬೋದು ವಾಲ್ಮೀಕಿ ಆಗಿರ್ಬೋದು ಮುಗಿಯಾತರ ಅವ್ರಿಗೆ ಅವ್ರು ಕರ್ಕೊಂಡು ಬಂದವರನ್ನ ಮಾಡೋದು ಸಮಾಜ ಸ್ಥಿತಿ ಏನು ಮಾತಾಡೋದಿಲ್ಲ ಆ ಎರಡು ಕೂಡ ಮಾತಾಡ್ತೀವಿ ನಾವು ನಮಗೊಂದು ಪರಿಸ್ಥಿತಿ ಹೀಗಿರೋದ್ರಿಂದ ನಮಗೆ ಹಿರಿಯರು ಗೊತ್ತಾಗಿದೆ ಯಾಕೆ ಈ ಮಾತು ಹೇಳ್ತಂದ್ರೆ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಅಕ್ಟೋಬರ್ 30, 2004 ನಾನು ಈ ವಿಷಯ ಅನಿವಾರ್ಯ ಹೇಳಬೇಕಾಗ್ತದೆ ಇಲ್ಲಿ ಬರೆದ ಭಾವಮಂದ ಹೋಗಿರೋ ಕರ್ನಾಟಕದೊಳಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು ಲಂಡನ್ಗಾಗಿರ್ಬೋದು ಬರ್ತಿರಾಗಿರ್ಬೋದು ಅವರು ಅಸೆಂಬ್ಲಿ ಒಳಗ ವಿಧಾನಸಭೆಯೊಳಗೆ ವಿಧಾನ ಪರಿಷತ್ ಒಳಗೆ ಒಂದು ಕರ್ತವ್ಯ ಯಾವ ಅರ್ಥ ಮಾಡ್ಕೊಳ್ಳಿ ಒಂದು ಕರ್ತರು ಕೂಡ ಅದರಿಂದ ಸಭೆ ಎಲ್ಲಿ ಮಾತಾಡಬೇಕಾದ ಮಾತಾಡ ವಿಧಾನ ಪರಿಷತ್ ನಾನು 2005 ಮಾರ್ಚ್ 30ನೇ ತಾರೀಕಿಗೆ 3 ಸುಮಾರು 3 ಗಂಟೆ ಮಾತಾಡಿದ್ರಿ ನಾವು ಗುರುತು ನಾವು ಹಣಿವರ ಏವರ ಕಬ್ಬಲಿಗೆ ಇವತ್ತ ಉತ್ತರ ಭಾರತದ ಸುಮಾರು 16 ಭಾರತಗಳಲ್ಲಿ ನಾವು ಪರಿಶಿಷ್ಟ ಜಾತಿಯಲ್ಲಿದ್ದೀವಿ ನೀವು ಪರಿಶಿಷ್ಟ ಜಾತಿಯಲ್ಲಿದ್ದೀವಿ ನಾವು ಸಂಪೂರ್ಣ ಏನಾಗಲ್ಲ ಅಧಿಕಾರ ಸಲಹೆಗಳು ಆಸ್ತಿ ಸಲಹೆಗಳಲ್ಲ ಇವರು ಯಾವ ಸಲಹೆಗಳೇನು ಇವಾಗ ಎಲ್ಲ ಏನಿರುತ್ತೆ ಎಲ್ಲ ವಿಷಯಗಳು ಮಾತಾಡುವಾಗ ಅಲ್ಲಿರ್ತಕ್ಕಂಥ ವಿಧಾನ ಪರಿಷತ್ತಿರ್ತಕ್ಕಂಥ ಎಲ್ಲ ಮಾಡ್ತಿರೋ ಸದಸ್ಯರು ಬೇರೆ ಬೇರೆ ಜಾತಿ ನಾನು ಮಾತಾಡಿದ ಹೌದು ಕರೆಕ್ಟ್ ಅಂತ ತಪ್ಪಲಿಗೆ ಅನ್ಯಾಯ ಆಗಿಲ್ಲ ಉಳಿಸಿದ್ರು ಅನ್ಯಾಯ ಆಗಿಲ್ಲ ಒಬ್ಬರೇ ತಪ್ಪಲಿ ಎಲ್ಲ ಅನ್ಯಾಯ ಇಲ್ಲ ಅದಕ್ಕೆ ಇವರು ಹೆಚ್ಚು ಮಾಡಲೇಬೇಕಂತ ತಿಳ್ಕೊಂಡು ವಿಧಾನ ಪರಿಷತ್ತಿನ ಸಭಾಪತಿ ಶ್ರೀಕಾರ್ ಸುಧಾಕರ್ ಸಮಾಜ ಕಲ್ಯಾಣ ಮಂತ್ರಿ ಆದೇಶ ಮಾಡ್ತಾ ಇದ್ದಾರೆ ಈಗ ನಾನು ಹೇಳಿದ್ರು ಬಾಯ್ಕೋಣಿ ಮಾತ್ರ ಇದು ಅದೇ ಭಾಷಣದ ರಿಕಾರ್ಡ್ ಯಾರು ಬೇಕಾದ್ರೆ ಹೋದ ವಿಧಾನ ಪರಿಷತ್ತಿನೊಳಗೆ 2005 ಮಾರ್ಚ್ 30ನೇ ತಾರೀಕಿಗೆ ಏನ್ ಚರ್ಚೆ ಆದರೂ ಅಲ್ಲಿ ಹಾಕಿದ್ರು ರಿಕಾರ್ಡ್ ಕೊಡ್ತಾರೆ ಈ ಸಭೆ ಏನ್ ಮಾತಾಡಿದ್ರು ಏನೇನು ಕುರಿತು ಆಗಿನ ಸಭಾಪತಿಯವರು ನಾಗೇ ಇಟ್ಕೊಂಡು ಸಭಾಪತಿ ಕೂಡಲೇ ಮುನ್ಸಿಪಲ್ ವಹಿಸಿ ಕ್ಯಾಬಿನೆಟ್ ಇಲ್ಲಿ ಬೆಳೆಸ್ಕೊಂಡು ಇದು ಎಕ್ಸಿಟ್ ಮಾಡಲೇ ಕೊಡಬೇಕು ಯಾಕಂದ್ರೆ ಈಗ 1996 ಅಕ್ಟೋಬರ್ 25ನೇ ಕ್ಯಾಬಿನೆಟ್ ಒಳಗೆ ಎಲ್ಲ ಮತ ಅದರ ಪರ್ಯಾಯ ಪದಗಳು ಪರಿಶೀಲನೆ ಮಾಡಿ ಸೇರ್ಬೇಕಂತ ಹೇಳಿ ಲೆಫ್ಟಿನೆಂಟ್ ರ್ಯಾಂಕ್ ಇಲ್ಲಿ ಹೋಯಿತು ರಾಜ್ಯ ಕನ್ಫ್ಯೂಷನ್ ಬಹಳ ಮಂದಿ ಹೆಂಗೇನು ಏನಾದ್ರು ಗೊತ್ತಿಲ್ಲ ಏನು ಅದೇ ಮಾತಾಡ್ತಾ ಇದ್ದಾರ 1996 ಅಕ್ಟೋಬರ್ 25ನೇ ಕ್ಯಾಬಿನೆಟ್ ಒಳಗೆ ಲೆಫ್ಟಿನೆಂಟ್ ರ್ಯಾಂಕ್ ಯಾವ ಮಾತಾಡ್ತಾರೆ ಎಲ್ಲ ಮಾತಾಡಿದ ಪರ್ಯಾಯ ಪದಗಳು ಪಕ್ಷದ ಪಂಡ ಸೇರ್ಬೇಕಂತ ಕ್ಯಾಬಿನೆಟ್ ಮಾತ್ರ ಜಿಲ್ಲೆ ಹೋಯಿತು ಅಲ್ಲಿ ರಿಜಿಸ್ಟರ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ರಿಜೆಕ್ಟ್ ಮಾಡ್ತಾರೆ ಕಾರಣ ಏನಂದ್ರೆ ಎಲ್ಲ ಮಂದಿ ಆಧಾರ ಇಲ್ಲ ಇವತ್ತ
ಇವತ್ತು ನಮ್ಮ ನೋಡಿ ಸಿಂಧಿ ತಾಲೂಕು ಒಳಗೆ ಚಿಕ್ಕೂರಿಗೆ ಒಳಗೆ ನಾಗಮ್ಮ ಹಿಟ್ಟ 93 ತುಲೆ ಹಿಟ್ಟ ಬಿಜಾಪುರ ಬೆಲೆ 10 ಕಿಲೋಮೀಟರ್ ಆಗ್ತದೆ. ಅಲ್ಲಿ ಅವ್ರು ರೈತರಿಗೆ ಹೋಗಿ ಮಾಡ್ಕೊಂಡು ಸಲುವಾಗಿ ನಾವು ಹುಡುಗರಲ್ಲಿ ರೈತರು ಮಾಡ್ಕೊಂಡು ಸಲುವಾಗಿ 5 ಜನಗಳು ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಒಂದೇ ಇಲ್ಲ ಎಲ್ಲಿ ಬೇಕು ಅಮರ ಇರ್ತವ್ರು ನಿಮಗೆ ಮರ್ಕೆ ಹೋಗ್ಬೇಕು ಎಲ್ಲಿ ಬೇಕು ಇಸ್ಲಾಮಿಕ ಅಮರ ಮಾಡ್ತಾವ ಹೋರಾಟವನ್ನ ಇಲ್ಲಿ ಹೋರಾಟದ ಇದು ಎಲ್ಲಿ ತರ ನಮ್ಮಲ್ಲಿ ನಾವು ಸಮಾಜದ ಸ್ಥಳಕ್ಕೆ ಸಮಾಜವನ್ನು ಸಮಾಜ ಜಾಗೃತಿಸಬಹುದು. ಸಮಾಜದ ಸ್ಥಳಕ್ಕೆ ಸಮಾಜ ಗೌರವ ತೋರಿಸಬಹುದು. ಸಮಾಜದಲ್ಲಿ ಸಮಾಜವನ್ನು ಎಡೆಯಾದರೆ ಪ್ರತಿಭಟನೆ ಸಮಾಜ ಇದು ನಮ್ಮಲ್ಲಿ. ಹೀಗಾಗಿ ನಾವೇನಾಗಿದ್ದೀವಿ ಇದಾಗಿದ್ದೀವಿ ಇವತ್ತು ಎಲ್ಲ ಹೇಳಿದ್ರೆ ನಿನ್ನೆ ಮಾತನಾಡಿ ಮನೆ ಬರುವುದಾಗಿದೆ. ಅದಕ್ಕೆ ಉದ್ದೇಶ ಅಂದ್ರೆ ಈ ಸಭೆಗಳು ಎಲ್ಲ ಕಡೆಗೆ ನಡೆಯಬೇಕು. ಅದೇ ಸಮಾಜ ಇವತ್ತು ಮಾಡಿ ಭಾರತವಾಯಿತು ಹಾಗಾಯಿತು ಹೇಳೋದು ಇಲ್ಲಿ ಯಾವತ್ತೂ ಎಲ್ಲ ಕಡೆ ಸೇರಬೇಕು. ನಾವು ಕೂಡ ಅನೇಕರ ನಗರ ಸೋಡನ ಜಯಂತಿಯಾಗಿ ನಿಮಿತ್ತವಾಗಿ ಸುಮಾರು 6 ವರ್ಷದಿಂದ ರಾಜ್ಯದ ಸಭೆಗಳು ಮೊನ್ನೆ 7ನೇ ತಾರೀಕಿಗೆ ಮಧುಪ್ರಯಾಣ ತಾಲೂಕಿನಿಂದ ನಗರ ಸೋಡನ ಸಮಿತಿ ಅಥವಾ ಜೊತೆಗೆ ಚೋಳದಾನ ಚೋಳನ ಸಮಾಜ ಅಲ್ಲಿನ ಒಂದು ಸಮಿತಿ ಆಮೇಲೆ ಯಾರಾಗ ಸಮಿತಿ 3 ಸಮಿತಿ ಸಮಾವೇಶ ನಾವು ಅಂತ ಸಭೆಗಳು ಸುಮಾರು 10 ಜಿಲ್ಲೆಗಳಲ್ಲಿ ಮಾಡಿಕೊಂಡು ವಿಷಯದಲ್ಲಿ ಈಗಾಗಲೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಹಾಗೆ ಮಾತು ಅಂತಂದ್ರೆ ಭಾಗಗಳು ನಮ್ಮವರಿಗೆ ಒಂದಕ್ಕೆ ಜನ ನಮ್ಮವರ ಜನಾದಲ್ಲಿ ಇರುತ್ತಿಲ್ಲ ಸರ್ಕಾರ ಹಾಗೆ ಹುಕ್ಕೇರಿಗಳಲ್ಲಿ ಹೆಚ್ಚು ಮಾಡಿದ್ವಿ. ಅಲ್ಲಿ ಕೂಡ ಹೋಲಿಕೆಯಾಗಿ ಹಾಗೆ ಏನು ಕೊಪ್ಪಳ ಜಿಲ್ಲೆಗೆ ಎಲ್ಲರೂ ನಾವು ಭಾಷ ಸುಮಾರು ಜಿಲ್ಲೆ ಒಂದೆರಡು ಕಡೆ ನಾವು ಏನೇ ಆದರೂ ಅದು ಸಂಘಟನೆ ಮಾಡಬೇಕು. ಯಾವುದೇ ಒಂದರಿಂದ ಇವತ್ತು ಈ ವಾಲ್ಮೀಕಿ ಮಾಡಿ ಸಂತೋಷ ಅದಕ್ಕೆ ನಾವು ಬಹಳ ಜನ ಏನಾಗ್ತಾರೆ ನಾನು ಯಾರಿಗೂ ಕೂಡಿ ಈ ನಾಳೆ ಹೇಳಿದ್ರು ಎಲ್ಲರೂ ಕೂಡಬೇಕಂತ ಎಲ್ಲ ಕೂಡಬೇಕಂತ ಹೇಳ್ತೀವಿ. ಯಾವ 96 ಒಳಗೆ ಈ ನಾರಾಯಣವರು ಕೆ.ಡಿ. ಜಯಕುಮಾರ್ ಅವರು ಎಲ್ಲರೂ ಕೂಡಿ ಒಂದು ಗುರುಗಳೊಳಗೆ ಹೇಳ್ಬೇಕಾಗ್ತದೆ ನಾವು ತರಬೇಕಾಗ್ತದೆ. ಈ ಹಾಗೆ ನಾಳೆ ಅವರು ಬರಬೇಕಾಗ್ತದೆ. 96 ಒಳಗೆ ಯಾಕೆ 90 ಅವರನ್ನು ಜಯಂತಿ ಮಾಡಬೇಕು. ಮಾಡಿದಾಗ ನೀವು ಕೋಳಿ ಸಮಾಜವನ್ನು ಎಷ್ಟು ಸೇರಿಸಬೇಕು ಅಂತ ಹೇಳಿ ಮಾಡಿ ಅವಾಗ ನಾವು ಯಾಕೆ ಮಾಡಿದ್ರಪ್ಪ ನಾವೇನು ಸಮಾಜ ಮಾಡಿದ ಅವ ಎಲ್ಲಿಯವ ಏನು ಮೈಸೂರು ಅವ ಮಂತ್ರಿ ಮಾಡ್ಕೊಂಡು ಕೊಡ್ರಿ ಎಲ್ಲರೂ ನಮ್ಗೆ ಯಾಕೆ ಮಾಡಿದ್ರಿ ನಾವು ಹಾಕಿಬಿಡ್ತಾರೆ ನೀವೇ